ಕನ್ನಡಿಗರ ನಂಬರ್ 1 ಚಾಯ್ಸ್ ಕನ್ನಡ ಮ್ಯಾಟ್ರಿಮನಿ. ಸೌಪರ್ಣಿಕಾ, ಒಂದ್ ನಿಮಿಷ. ಹಾಸ್ಟೆಲಿಗೆ ಹೋಗಿದ್ಯಾ? ಪರವಾಗಿಲ್ವೇ, ನಾನ್ ಮನೆಗ್ ಬರೋದಕ್ಕೂ ಮೊದ್ಲೇ ವಿಷಯ ಗೊತ್ತಾಗ್ಬಿಟ್ಟಿದೆ. ಎಷ್ಟು ದಿನದಿಂದ ನಡೀತಿದೆ ಇದೆಲ್ಲ? ಸೌಪರ್ಣಿಕಾ, ಮಾತಾಡ್ಬೇಡಿ. ನನ್ ಕಣ್ಣಿಗೆ ಮಣ್ಣೆರ್ಚೋ ಕೆಲಸ ಮಾಡ್ತಾ ಇದ್ದೀರಾ. ಸೌಪರ್ಣಿಕಾ, ಬಾಯಿಗೆ ಬಂದಾಗೆಲ್ಲ ಮಾತಾಡ್ಬೇಡ. ಬಾಯಿಗೆ ಬಂದ ಹಾಗೆ ನಾನ್ ಮಾತಾಡ್ತಾ ಇಲ್ಲ. ನಿಮ್ಮ ನಡವಳಿಕೆ ನನ್ ಬಾಯಿಂದ ಹೀಗ್ ಮಾತಾಡಿಸ್ತಾ ಇದೆ. ಸೌಪರ್ಣಿಕಾ, ನೀನ್ ಅಂದ್ಕೊಂಡ ಹಾಗೆ ಇಲ್ಲೇನು ನಡೆದಿಲ್ಲ. ನಾನು ಹಾಗೆ ಅನ್ಕೊಂಡಿದ್ದೆ. ನಿಮ್ಮಿಬ್ರು ಮಧ್ಯ ಕಟ್ ಆಫ್ ಆಗಿದೆ, ಇಬ್ರು ದೂರ ದೂರ ಆಗಿದ್ದೀರಾ ಅಂತ ತಪ್ಪು ತಿಳ್ಕೊಂಡಿದ್ದೆ. ಆದ್ರೆ ನೀವು ನಿಮ್ ಕಂಪನಿಲ್ ಕೆಲಸ ಮಾಡೋರ್ನ ಅವಳ ಹಾಸ್ಟೆಲ್ಗೆ ಸೇರಿಸಿ ಮತ್ತೆ ನೀವಿಬ್ರು ಟೈಅಪ್ ಆಗಿದ್ದೀರಾ ಅಂತ ನನಗೆ ಗೊತ್ತಿರ್ಲಿಲ್ಲ. ಇಷ್ಟೊಂದು ಮುಂದುವರೆದಿದ್ದೀರಾ. ಸೌಪರ್ಣಿಕಾ, ಒಂದು ಹೆಣ್ಣಿನ ಬಗ್ಗೆ ತಪ್ಪಾಗಿ ಕಲ್ಪನೆ ಮಾಡ್ಕೊಂಡು ಎಷ್ಟು ಕೆಟ್ಟದಾಗಿ ಮಾತಾಡಬಾರ್ದು. ಮಾತಾಡ್ತೀನಿ ರೀ, ನಾನ್ ಮಾತಾಡ್ತೀನಿ. ಮಾತಾಡ್ಬಾರ್ದು ಅಂದ್ರೆ ಅವಳ ಪಾಡಿಗೆ ಅವಳು ಸುಮ್ನೆ ಇರ್ಬೇಕಿತ್ತು. ನನ್ ಮಗನ್ ವಿಚಾರದಲ್ಲಿ ಯಾಕೆ ತಲೆ ಹಾಕ್ಬೇಕಿತ್ತು? ಯಾಕೆ ಅಂದ್ರೆ ನೀವು ಅವಳಿಗೆ ಅಷ್ಟೊಂದು ಸದರ ಕೊಟ್ಟಿದ್ದೀರಾ. ನಿಮ್ ರೀ, ನಿಮಗೆ ಈ ವಯಸ್ಸಲ್ಲಿ ಇದೆಲ್ಲ ಬೇಕಿತ್ತಾ? ಸೌಪರ್ಣಿಕಾ, ನಾನು ಇದನ್ನೆಲ್ಲ ನಿನಗೆ ಹೇಗೆ ಅರ್ಥ ಮಾಡಿಸ್ಲಿ? ನೋಡು, ನೀನ್ ಅಂದ್ಕೊಂಡ ಹಾಗೆ ಏನೂ ಆಗಿಲ್ಲಮ್ಮ. ಪ್ರಾಮಿಸ್. ರೀ, ನಾನ್ ಎಂಥ ದಡ್ಡಿ ಅಲ್ಲ. ಅಯ್ಯೋ, ನಾನ್ ತುಂಬಾ ದಡ್ಡಿ. 3 ಹೊತ್ತು ಗಂಡ ಮನೆ ಮಕ್ಕಳು ಅಂತ ನಿಮ್ ಜಪನೆ ಮಾಡ್ಕೊಂಡಿದ್ದೆ. ಆದ್ರೆ ಗಂಡ ಮಗಂಗೆ ನಾನ್ ಲೆಕ್ಕಕ್ಕೆ ಇಲ್ಲ. ಮಗಂಗೆ ಪ್ರೀತಿಸ್ತೋಳ್ ಮುಖ್ಯ, ಗಂಡನ್ಗೆ ಇನ್ಯಾವಳೋ ಮುಖ್ಯ. ಸೌಪರ್ಣಿಕಾ, ಅಳ್ಬೇಡಮ್ಮ ಪ್ಲೀಸ್. ಇಲ್ಲಿ ನೋಡು, ನಿನಗೆ ನನ್ ಮೇಲೆ ನಂಬಿಕೆ ಇಲ್ವಾ? ಇತ್ತು ರೀ, ನಿಮ್ಮೇಲೆ ನನಗೆ ಬೆಟ್ಟದಷ್ಟು ನಂಬಿಕೆ ಇತ್ತು. ಆದ್ರೆ ಈಗಿಲ್ಲ. ಸೌಪರ್ಣಿಕಾ, ನಾನು ಹೇಳೋದು ಬೇಡ ಬೇಡ, ನೀವೇನು ಹೇಳಕ್ ಬೇಕಾಗಿಲ್ಲ ರೀ. ನಿಮ್ ಸಮಾಧಾನದ ಮಾತುಗಳು ನನಗ್ ಬೇಡ ಬೇಡ ಬೇಡ. ರೀ, ನಿಮ್ಮನ್ನ ಮದುವೆ ಮಾಡ್ಕೊಳ್ಳೋದಿಕ್ಕೆ ನಾನ್ ಪುಣ್ಯ ಮಾಡಿದ್ದೀನಿ ಅನ್ಕೊಂಡಿದ್ದೆ. ರಾಜೇಂದ್ರ
ನನಗ್ ಮಾತ್ರ ಸ್ವಂತ ಅನ್ಕೊಂಡಿದ್ದೆ. ಆದ್ರೆ ರಾಜ ಒಬ್ರಿಗೆ ಇಂದ್ರ ಒಬ್ರಿಗೆ ಹಂಚ್ ಹೋಗ್ತಾರೆ ಅಂತ ನಾನ್ ಅನ್ಕೊಂಡಿರ್ಲಿಲ್ಲ ರೀ. ನನ್ ಕಣ್ಣಿಗೆ ಬಟ್ಟೆ ಕಟ್ಟಿ ನನ್ ಜೊತೆ ಕಣ್ಣ ಮುಚ್ಚಾಲೆ ಆಟ ಆಡ್ಬಿಟ್ರಲ್ರಿ. ನನಗ್ ಮೋಸ ಮಾಡಿದ್ರಲ್ಲ ರೀ. ಇಲ್ಲ, ಇನ್ನು ನಾನು ಸುಮ್ಮನೆ ಇರಲ್ಲ. ಈ ಕಂಪನಿ ಕಾಂಟ್ರಾಕ್ಟ್ ಅದ್ ಹೇಗ್ ಮುಂದುವರಿಯುತ್ತೋ ಅಂತ ನಾನು ನೋಡ್ತೀನಿ. ಹಾ, ಹಾಗೆ ಇನ್ನೊಂದು ವಿಷಯ, ನನ್ ಮಗನ್ ವಿಚಾರಕ್ಕೆ ನಿಮ್ ಸ್ನೇಹಿತೆ ಬರ್ಬಾರ್ದು. ಇದನ್ನ ಸ್ಟ್ರಿಕ್ಟ್ ಆಗಿ ಹೇಳ್ಬಿಡಿ. ನಿಮಗ್ ಹೇಳಕ್ಕಾಗಿಲ್ಲ ಅಂದ್ರೆ ಪರವಾಗಿಲ್ಲ. ಅವಳಿಗೆ ಹೇಗೆ ಅರ್ಥ ಮಾಡಿಸ್ಬೇಕು ಅಂತ ನನಗ್ ಗೊತ್ತಿದೆ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಮೇಡಮ್ ಇದ್ದಾರಾ? ಹಾ ಇದಾರೆ, ಹೋಗಿ ಸರ್. ಥ್ಯಾಂಕ್ಸ್. ಹಲೋ ಮ್ಯಾಮ್. ಹಲೋ ಪುಷ್ಪಕ್, ಹೇಗಿದ್ದೀರಾ ಮ್ಯಾಮ್? ನೋಡಿ ಹೇಗಿದ್ದೀನಿ. ಅವತ್ತು ನಿಮ್ ಹಣೆ ಮೇಲೆ ರಕ್ತ ನೋಡಿ ನನಗಂತೂ ಜೀವ ಹೋದಾಗೆ ಆಗಿತ್ತು. ಮೇಡಮ್, ಇವತ್ತು ನಾನು ಆಫೀಸಿಗೆ ಹೋಗ್ತಾ ಇಲ್ಲ. ಯಾಕೆ? ನಿಮ್ಮನ್ನ ಹೊರಗಡೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ರಿಯಲಿ? ಯಾಕೆ? ಹಾಗೆ. ಪುಷ್ಪಕ್, ಯಾಕೆ ಡಲ್ಲ ಕಾಣ್ತಿದ್ದೀರಾ? ನೋಡಿದ್ರಾ, ನನ್ ಮುಖ ನೋಡ್ತಿದ್ದ ಹಾಗೆ ನಾನ್ ಡಲ್ ಆಗಿದ್ದೀನಿ ಅಂತ ಕಂಡು ಹಿಡಿದ್ಬಿಟ್ರಿ. ಆದ್ರೆ ಎಲ್ರಿಗೂ ಇದು ಅರ್ಥನೇ ಆಗಲ್ಲ. ಎನಿವೆ ಮೇಡಮ್, ಆಚೆ ಹೋಗೋಣ ಪ್ಲೀಸ್. ಬೇಡ ಅಂತ ಹೇಳ್ಬೇಡಿ. ಸರಿ, ನಾನು ಹೋಗಿ ರೆಡಿಯಾಗಿ ಬರ್ತೀನಿ. ಹಾ ಮ್ಯಾಮ್, ಇಫ್ ಯು ಡೋಂಟ್ ಮೈಂಡ್, ಮೈನಾನು ನಮ್ಮ ಜೊತೆ. ಓಕೆ ಪುಷ್ಪಕ್, ಒಂದು ಮಾತು ಕೇಳ್ತೀನಿ. ಅವಳು ಬರ್ತೀನಿ ಅಂದ್ರೆ ಕರ್ಕೊಂಡು ಹೋಗೋಣ. ಹಾಂ ಓಕೆ ಮ್ಯಾಮ್. ಮೈನಾ, ಎಷ್ಟು
ಚೆನ್ನಾಗ್ ಕಾಣಿಸ್ತಿದ್ಯಾ ಹೊಸ ಬಟ್ಟೆನಾ? ಚೆನ್ನಾಗಿದ್ಯಾ? ಮುದ್ದ ಕಾಣಿಸ್ತಿದ್ಯಾ. ಮೇಡಮ್ ಅವ್ರು ಯಾಕೆ ಫೋನ್ ಮಾಡ್ತಾವ್ರೆ? ಹಲೋ ಮೇಡಮು? ಮೈನಾ, ಪುಷ್ಪಕ್ ಬಂದಿದ್ರು. ನಾವ್ 3 ಜನ ಹೊರಗಡೆ ಹೋಗೋಣ ಅಂತ ಕರೀತಿದ್ದಾರೆ. ನಿನ್ನೊಂದ್ ಮಾತು ಕೇಳೋಣ ಅಂತ ನಿನಗ್ ಫೋನ್ ಮಾಡ್ದೆ.